ಆತ್ಮೀಯರೇ, ಇಂದಿನ ತರಗತಿ ನಿಮಗೆಲ್ಲರಿಗೂ ಸ್ವಾಗತ. ಬಹಳ ವಿದ್ಯಾರ್ಥಿಗಳು ಸರ್ ನಮಗೆ ಸಂವಿಧಾನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಸರ್, ದಯಮಾಡಿ ಮತ್ತೊಮ್ಮೆ ವಿಡಿಯೋಗಳನ್ನು ಹಾಕಿ ಎಂದು ಹೇಳಿದರು. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ಸಂವಿಧಾನ ಮಾಲಿಕೆ ಒಂದನ್ನು ತಂದಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮುಂದಟ್ಟು ಮಾಡಿಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಧ್ವನಿಗೆ ಸದಾ ನಿಮ್ಮ ಬೆಂಬಲ ಇರಲಿ. ಈಗ ಸಂವಿಧಾನವು ಆ ದೇಶದ ಸರ್ಕಾರ ಅಥವಾ ಆಡಳಿತ ಆಧಾರವಾಗಿರುವ ಮೂಲಭೂತ ತತ್ವಗಳನ್ನು ರೂಪಿಸುವ ದೇಶದ ಅಡಿಪಾಯದ ಕಾನೂನು. ಯುನೈಟೆಡ್ ಕಿಂಗ್ಡಮ್ ಹೊರತುಪಡಿಸಿ ಬಹುತೇಕ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಲಿಖಿತ ಸಂವಿಧಾನ ಹೊಂದಿವೆ. ಈಗ ಭಾರತೀಯ ಸಂವಿಧಾನದ ವಿಕಾಸ. ಇವ್ಯಾಲ್ಯುಯೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಮೊದಲ ಸಂವಿಧಾನವನ್ನು ಭಾರತದ ಜನರಿಂದ ರಚಿಸಲಾಗಿದೆ ಮತ್ತು ಅವರಿಗೆ ನೀಡಲಾಯಿತು. ನವೆಂಬರ್ 26, 1949ರಂದು ಸಂವಿಧಾನ ಸಭೆಯು ಅಂಗೀಕರಿಸಿತು. ಇದು 26 ಜನವರಿ 1950ರಂದು ಜಾರಿಗೆ ಬಂದಿತು. ಸಂವಿಧಾನವು ಮೂಲತಃ 22 ಭಾಗಗಳು, 395 ಲೇಖನಗಳು ಮತ್ತು 8 ವೇಳಾಪಟ್ಟಿಗಳು ಅಥವಾ ಅನುಸೂಚಿಗಳನ್ನು ಹೊಂದಿದೆ. 1857ರ ಆಡಳಿತಾತ್ಮಕ ಮತ್ತು ಶಾಸಕಾಂಗ ಸುಧಾರಣೆಗಳು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಆಡಳಿತವನ್ನು ಬ್ರಿಟಿಷ್ ಸಂಸದೀಯ ನಿಯಂತ್ರಣಕ್ಕೆ ಒಳಪಡಿಸಲಾಯಿತು. ಬಂಗಾಳ ರಾಜ್ಯಪಾಲರನ್ನು ಕಲ್ಕತ್ತಾ, ಮುಂಬೈ, ಮದ್ರಾಸ್ ಎಲ್ಲ 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆಗಿ ನಾಮನಿರ್ದೇಶನ ಮಾಡಲಾಯಿತು. ವಾನ್ ಹೇಸ್ಟಿಂಗ್ಸ್ ಅಂತ ಮೊದಲ ಗವರ್ನರ್ ಜನರಲ್ ಆಗಿದ್ದರು. ಕಲ್ಕತ್ತಾದಲ್ಲಿ ಈಗ ಕೋಲ್ಕತ್ತಾ ಸರ್ವೋಚ್ಚ ನ್ಯಾಯಾಲಯವನ್ನು 1774ರಲ್ಲಿ ಸ್ಥಾಪಿಸಲಾಯಿತು. 1833ರ ಚಾರ್ಟರ್ ಆ್ಯಕ್ಟ್ ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ ವ್ಯಾಪಕ ಅಧಿಕಾರವನ್ನು ನೀಡಲಾಯಿತು. ಕೌನ್ಸಿಲ್ ಆದಾಯದ ಬಗ್ಗೆ ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಂಡಿತ್ತು. ದೇಶಕ್ಕಾಗಿ ಒಂದೇ ಬಜೆಟ್ ಅನ್ನು ಗವರ್ನರ್ ಜನರಲ್ ಸಿದ್ಧಪಡಿಸಿದರು. ಮೊದಲ ಬಾರಿಗೆ ಗವರ್ನರ್ ಜನರಲ್ ಅವರ ಸರ್ಕಾರವನ್ನು ಭಾರತ ಸರ್ಕಾರ ಎಂದು ಮತ್ತು ಕೌನ್ಸಿಲನ್ನು ಇಂಡಿಯನ್ ಕೌನ್ಸಿಲ್ ಎಂದು ಕರೆಯಲಾಯಿತು. ಬಂಗಾಳ ಜನರಲ್ ಭಾರತ ಗವರ್ನರ್ ಜನರಲ್ ಆಜ್ಞೆ ಮಾಡಲಾಯಿತು. ಆಡಳಿತಾತ್ಮಕ ಮತ್ತು ಹಣಕಾಸಿನ ಎಲ್ಲ ಅಧಿಕಾರಗಳನ್ನು ಕೌನ್ಸಿಲ್ ಗವರ್ನರ್ ಜನರಲ್ಗೆ ಹಸ್ತಾಂತರಿಸಲಾಯಿತು. ಕಾನೂನುಗಳ ಬಗ್ಗೆ ಕ್ರೋಢೀಕರಣಕ್ಕಾಗಿ ಲಾರ್ಡ್ ಮೆಕಾಲೆ ಅಡಿಯಲ್ಲಿ ಕಾನೂನು ಆಯೋಗವನ್ನು 1934ರಲ್ಲಿ ರಚಿಸಲಾಯಿತು. ಇದರ ವರದಿ ಪ್ರಕಾರ 1960ರಲ್ಲಿ IPC ಜಾರಿಗೆ ಬಂದಿತು. ಸೈಮನ್ ಆಯೋಗ 1927. ಸರ್ ಜಾನ್ ಸೈಮನ್ ನೇತೃತ್ವದ ಈ ಆಯೋಗವು 1927ರಲ್ಲಿ 1919ರ ಕಾಯ್ದೆಯ ಕಾರ್ಯಚಟುವಟಿಕೆಗಳನ್ನು ತನಿಖೆ ಮಾಡಲು ಮತ್ತು ರಚಿಸಲು ಸಂಭಾವ್ಯ ಸಂವಿಧಾನ ಸುಧಾರಣೆಯನ್ನು ಅಧ್ಯಯನ ಮಾಡಲು 1928 ಅಂದರೆ ಫೆಬ್ರವರಿ ಮಾರ್ಚ್ನಿಂದ ಅಕ್ಟೋಬರ್ 1928, ಏಪ್ರಿಲ್ 29ರಲ್ಲಿ ಭಾರತಕ್ಕೆ ಕಳಿಸಲಾಯಿತು. 1930 ತನ್ನ ವರದಿಯನ್ನು ಸಲ್ಲಿಸಿತು. ಈವಾಗಲೇ ನಾವು ಹೇಳಿದ್ದು ಸೈಮನ್ ಗೋ ಬ್ಯಾಕ್ ಬಡ ಜನರನ್ನೇ ಕೂಡಿ ಶ್ರೀಮಂತ ರಾಷ್ಟ್ರ ಎಂದವನು ಸೈಮನ್. ಮೌಂಟ್ ಪ್ಯಾಟರ್ನ್ ಯೋಜನೆ 1947. ಮೌಂಟ್ ಪ್ಯಾಟರ್ನ್ ಯೋಜನೆಯಲ್ಲಿ ಭಾರತೀಯರಿಗೆ ಅಧಿಕಾರ ಹಸ್ತಾಂತರ ಮತ್ತು ದೇಶದ ವಿಭಜನೆ ಯೋಜನೆಯನ್ನು ಹಾಕಲಾಯಿತು. ಜೂನ್ 3, 1947ರಂದು ಬ್ರಿಟಿಷ್ ಸರ್ಕಾರವು ಮಾಡಿದ ಹೇಳಿಕೆಯಿಂದ ಇದು ಔಪಚಾರಿಕ ರೂಪವನ್ನು ನೀಡಿತು. ಸಿಕ್ಕಿಂ 1947ರವರೆಗೆ ಸಿಕ್ಕಿಂ ಚೋಗಾಲಿಯಾಗಳಿಂದ ಆಳಲ್ಪಟ್ಟ ಭಾರತೀಯ ರಾಜಪ್ರಭುತ್ವದ ರಾಜ್ಯವಾಗಿತ್ತು. 1947ರಲ್ಲಿ ಬ್ರಿಟಿಷ್ ಪ್ಯಾರಾಮೌಂಟಿಯ ನಂತರ ಸಿಕ್ಕಿಂ ಭಾರತದ ರಕ್ಷಣೆಗೆ ಒಳಪಟ್ಟಿತು, ಪ್ರೊಟೆಕ್ಟರೇಟ್ ಆಯಿತು. ಸಿಕ್ಕಿಂ 1975ರಲ್ಲಿ ಭಾರತದ ಅವಿಭಾಜ್ಯ ಅಂಗವಾಯಿತು. ಸಿಕ್ಕಿಮನ್ನು ಸಂಪೂರ್ಣ ಪ್ರಮಾಣದ ಭಾರತೀಯ ಒಕ್ಕೂಟದ ರಾಜ್ಯವನ್ನಾಗಿ ಮಾಡಲು 36ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. 1954ರಂದು ಫ್ರೆಂಚ್ ಅಧಿಪತ್ಯದಲ್ಲಿದ್ದ ದಾದ್ರಾ ನಗರ ಹವೇಲಿ ಮತ್ತು ಭಾರತ ಒಕ್ಕೂಟಕ್ಕೆ ಸೇರಿಸಲಾಯಿತು. 1961ರಲ್ಲಿ ಪೊಲೀಸ್ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಮೂಲಕ ಪೋರ್ಚುಗೀಸರ ವಶದಲ್ಲಿದ್ದ ಗೋವಾವನ್ನು ಭಾರತಕ್ಕೆ ವಿಲೀನ ಮಾಡಿಕೊಳ್ಳಲಾಯಿತು. ಸಂವಿಧಾನಕ್ಕೆ ಪ್ರಮುಖ ಲಕ್ಷಣಗಳು. ಸುದೀರ್ಘ ಲಿಖಿತ ಸಂವಿಧಾನ. 1. ಭಾರತ ಸಂವಿಧಾನವು ಪ್ರಪಂಚದಲ್ಲಿಯೇ ಅತಿ ಉದ್ದವಾದ ಸಂವಿಧಾನ. ಮೂಲತಃ ಸಂವಿಧಾನವು 395 ವಿಧಿಗಳು ಮತ್ತು 8 ಅನುಸೂಚಿಗಳನ್ನು ಹೊಂದಿದೆ. ನಮ್ಯತೆ ಮತ್ತು ಅನಮ್ಯತೆ ನಿಯಂತ್ರಣ. ಭಾರತ ಸಂವಿಧಾನದ ತಿದ್ದುಪಡಿಯ ಕಾರ್ಯವಿಧಾನವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣವಾಗಿದೆ.
ಕೆಲವು ನಿಬಂಧನೆಗಳನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದು ಮತ್ತು ಕೆಲವು ನಿಬಂಧನೆಗಳನ್ನು ಕೇಂದ್ರ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಅರ್ಧದಷ್ಟು ಅಂಗೀಕಾರ ಮೂಲಕ ಮಾತ್ರ ತಿದ್ದುಪಡಿ ಮಾಡಬಹುದು. ಭಾರತ ಸಂವಿಧಾನದ ವಿವಿಧ ಮೂಲಗಳು ಭಾರತ ಸರ್ಕಾರ ಕಾಯ್ದೆ 1935. ಈ ಕಾಯ್ದೆಯು ಫೆಡರಲ್ ವ್ಯವಸ್ಥೆ, ರಾಜ್ಯಪಾಲರ ಕಚೇರಿ, ತುರ್ತು ಅಧಿಕಾರ ಇತ್ಯಾದಿಗಳ ವೈಶಿಷ್ಟ್ಯಗಳೊಂದಿಗೆ ಭಾರತದ ಸಂವಿಧಾನದ ಆಧಾರ ಅಥವಾ ನೀಲನಕ್ಷೆಯನ್ನು ರೂಪಿಸಿತು. ಬ್ರಿಟನ್ ಸಂವಿಧಾನ ಕಾನೂನು ರೂಪಿಸುವ ಕಾರ್ಯವಿಧಾನಗಳು, ಕಾನೂನಿನ ನಿಯಮ, ಏಕಪೌರತ್ವ, ದ್ವಿಕ್ಯಾಮರಲ್ ಸಂಸದೀಯ ವ್ಯವಸ್ಥೆ ಹಾಗೂ CAG ಕಚೇರಿ. ಸಂವಿಧಾನ ಸಭೆ ಅಳವಡಿಸಿಕೊಂಡ ಪ್ರಮುಖ ಅಂಶಗಳು ಯಾವುವೆಂದರೆ, ಪ್ರಸ್ತಾವನೆಯನ್ನು ನಾವು 1947 ಜನವರಿ 22 ರಾಷ್ಟ್ರಧ್ವಜ 1947 ಜುಲೈ 22, ರಾಷ್ಟ್ರಗೀತೆ ಮತ್ತು ದೇಶದ ನಾಡಗೀತೆ 1950 ಜನವರಿ 24, ಭಾರತ ರಾಷ್ಟ್ರ ಚಿಹ್ನೆ 1950 ಜನವರಿ 26. ಸಂವಿಧಾನ ಕುರಿತು ಪ್ರಮುಖ ಹೇಳಿಕೆಗಳು. ಸರ್ ಐವರಿ ಜೆನ್ನಿಂಗ್ಸ್ 1935 ಕಾಯ್ದೆ ನಕಲು ಕಾಪಿ, ಕಾರ್ಬನ್ ಕಾಪಿ ಆಫ್ ದ 1935 ಆ್ಯಕ್ಟ್. ಲಾರ್ಡ್ ವಿಲ್ಸನ್ ಸೈಮನ್ ಹೇಳ್ತಾರೆ, ಹಿಂದೂ ಪ್ರಧಾನ ಸಭೆಯಲ್ಲಿ ಎ ಬಾಡಿ ಆಫ್ ಹಿಂದೂಸ್. ಲಾರ್ಡ್ ವಿಲ್ಸನ್ ಸೈಮನ್, ಹಿಂದೂ ಪ್ರಧಾನ ಸಭೆ ಎ ಬಾಡಿ ಆಫ್ ಹಿಂದೂಸ್. 1935 SR ಬೊಮ್ಮಾಯಿ ಪ್ರಕರಣ ಪ್ರಸ್ತಾವನೆ ಸಂವಿಧಾನದ ಮೂಲ ರೂಪರೇಷವಾಗಿದೆ ಎಂದು ಪ್ರತಿಪಾದಿಸಿತ್ತು. ಇಂಡಿಯಾ ಪ್ರಕರಣದಲ್ಲಿ 1995 LIC ಆಫ್ ಇಂಡಿಯಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಪೀಳಿಗೆ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದೆ. ಪ್ರಸ್ತಾವನೆ ಕುರಿತು ಪ್ರಮುಖ ಹೇಳಿಕೆಗಳು. ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಇದು ಕಂಡ ಕನಸಿನಂತಿದೆ. ಕೆ ಮುನ್ಷಿ ಹೇಳ್ತಾರೆ, ಇದು ಜಾತಕ, ಹರಸ್ಕೋಪ್ ಅಂತ ಹೇಳ್ತಾರೆ. ಭಾಗ 1 ಅನುಚ್ಛೇದ ವಿಧಿ 1 4 ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ವಿಧಿ 1 ಭಾರತವನ್ನು ಅಂದರೆ ಭಾರತವನ್ನು ರಾಜ್ಯಗಳ ಒಕ್ಕೂಟದಿಂದ ವಿವರಿಸುತ್ತದೆ. ರಾಜ್ಯಗಳು, ಪ್ರಾಂತ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಭಾರತ ಸರ್ಕಾರವು ಯಾವುದೇ ಸಮಯದಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದಾದ ಪ್ರದೇಶಗಳು. ಪ್ರಸ್ತುತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನೂತನ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ ವಿಧಿ 2 ಸೂಕ್ತವೆಂದು ಭಾವಿಸುವ ಅಂಥ ನಿಯಮಗಳು ಮತ್ತು ಷರತ್ತುಗಳ ಮೇಲೆ ಹೊಸ ರಾಜ್ಯಗಳನ್ನು ಸ್ಥಾಪಿಸುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.